ರಾಜ್ಯ ಕಮಲಪಾಳ್ಯದಲ್ಲಿ ಅಧ್ಯಕ್ಷಗಾದಿ ಗುದ್ದಾಟ ಜೋರಾಗಿ ಕಂಡು ಬರ್ತಾ ಇದೆ. ವೀಕ್ಷಕರ ತಂಡದ ಮುಂದೆ ರಾಜ್ಯ ನಾಯಕರು ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಮುಂದಾಗಿದ್ದು ಹೈಕಮಾಂಡ್ ಕೋರ್ಟ್ನಲ್ಲಿ ಅಧ್ಯಕ್ಷ ಆಯ್ಕೆಯ ಬಾಲ್ ಇದೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಕಾದಿದೆಯ ಬಿಗ್ ಶಾಕ್. ವೀಕ್ಷಕರ ತಂಡದ ಮುಂದೆ ರಾಜ್ಯ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಮುಂದಾಗಿದ್ದು ಹೈಕಮಾಂಡ್ ಕೋರ್ಟ್ನಲ್ಲಿ ಅಧ್ಯಕ್ಷ ಆಯ್ಕೆಯ ಬಾಲ್ ಇದ್ದು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಕಾದಿದೆಯ ಬಿಗ್ ಶಾಕ್. ಫ್ರೀಡಂ ಟಿವಿಯಲ್ಲಿ ಕಮಲ ಕಲಹದ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯ ಕಮಲ ಪಾಳ್ಯದಲ್ಲಿ ಅಧ್ಯಕ್ಷಗಾದಿಯ ಗುದ್ದಾಟ ಜೋರಾಗಿದ್ದು ವೀಕ್ಷಕರ ತಂಡದ ಮುಂದೆ ರಾಜ್ಯ ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೈಕಮಾಂಡ್ ಕೋರ್ಟ್ನಲ್ಲಿ ಅಧ್ಯಕ್ಷಗಾದಿಯ ಆಯ್ಕೆ ವಿಚಾರ ಈಗ ಇರುವಂಥದ್ದು. ಚೆಂಡು ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿದೆ. ರಾಜ್ಯಾಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಗುತ್ತೆ? ವಿಜೇಂದ್ರ ಅವರನ್ನೇ ಮುಂದುವರಿಸಲಾಗುತ್ತಾ ಅಥವಾ ಬದಲು ಮಾಡಲಾಗುತ್ತಾ? ಹಾಗಾಗಿ ಬಿಜೆಪಿಯಲ್ಲಿ ಶುರುವಾಗಿರುವಂತಹ ಅಧ್ಯಕ್ಷಗಾದಿಯ ಗುದ್ದಾಟದಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನುವಂಥ ಒಂದು ಕುತೂಹಲ ಇದೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಏನಾದರೂ ಶಾಕ್ ಕೊಡಬಹುದಾ? ಪಕ್ಷ ಸಂಘಟನೆ ಬಲವರ್ಧನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ವಿಜೇಂದ್ರ ಅವರ ಮಾರ್ಕ್ಸ್ ಕಾರ್ಡ್ ಕೂಡ ನೋಡ್ತಾರೆ. ಅವರ ಸಾಧನೆ ಹೇಗಿದೆ ಅಂತ ನೋಡ್ತಾರೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ದಯನೀಯ ಸೋಲನ್ನು ಕಂಡಂತಹ ಬಿಜೆಪಿ ಇಲ್ಲಿಯೂ ಕೂಡ ವಿಜೇಂದ್ರ ನಾಯಕತ್ವದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದ ವಿಜೇಂದ್ರ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಲಾಗಿತ್ತು. ಬೈ ಎಲೆಕ್ಷನ್ ಅನ್ನ ಅಲ್ಲಿನ ಸೋಲು. ಬಿವೈ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿರುವಂತಹ ಹಿರಿಯ ನಾಯಕರುಗಳು ಕೆಲವು ರಾಜ್ಯ ನಾಯಕರಿಂದ ವಿಜೇಂದ್ರ ಬದಲಿಸೋದಕ್ಕೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತಿದ್ದಾರೆ ಮತ್ತಷ್ಟು ಮಂದಿ. ಇನ್ನೂ ಕೆಲವು ನಾಯಕರಿಂದ ವಿಜೇಂದ್ರ ಪರವಾಗಿ ಬ್ಯಾಟ್ ಬೀಸಲಾಗ್ತಾ ಇದೆ. ಸುಮಾರು 30 ನಾಯಕರಿಂದ ವೀಕ್ಷಕರಿಂದ ವಾದ ಮಂಡನೆಯಾಗಿತ್ತು. ವಿಜೇಂದ್ರ ಹಟಾವೋ ವರ್ಸಸ್ ವಿಜೇಂದ್ರ ಬಚಾವೋ ಅನ್ನುವಂಥ ಒಂದು ಪರಿಸ್ಥಿತಿ ಬಿಜೆಪಿಯಲ್ಲಿದೆ. 3 ಬಣಗಳ ನಡುವೆ ಬಿಜೆಪಿ ಹೈಕಮಾಂಡ್ ಈಗ ಕಸರತ್ತು ನಡೆಸ್ತಾ ಇದ್ದು ಮುಂದಿನ ಸಿಎಂ ಓಡಾಟಕ್ಕೆ ಬ್ರೇಕ್ ಹಾಕ್ತಾರಾ ಹಿರಿಯರು? ವಿಜೇಂದ್ರ ಕುರ್ಚಿ ಉಳಿಯುತ್ತಾ ಉರುಳುತ್ತಾ? ಕೇಂದ್ರ ವೀಕ್ಷಕರ ಮುಂದೆ ಬಯಲಾಯಿತು ಭಿನ್ನಮತ. ಬಿಜೆಪಿಯಲ್ಲೇ ಬಣಗಳಾಗಿ ಮಾರ್ಪಟ್ಟಿದ್ದು ವಿಜೇಂದ್ರ ನಾಯಕತ್ವವನ್ನು ಕೆಲವರು ಬೆಂಬಲಿಸಿದರೆ ಇನ್ನು ಕೆಲವರು ವಿಜೇಂದ್ರ ನಾಯಕತ್ವವನ್ನು ವಿರೋಧ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಮತ್ತಷ್ಟು ಮಂದಿ ಹೇಳಿದ್ರೆ ಮತ್ತಷ್ಟು ಮಂದಿ ವಿಜೇಂದ್ರ ನಾಯಕತ್ವದಲ್ಲೇ ನಾವು ಕೆಲಸ ಮಾಡೋದಕ್ಕೆ ರೆಡಿ ಇಲ್ಲ ಅಂತಾರೆ. ಇನ್ನು ಕೆಲವರು ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಈ ಬಗ್ಗೆ. ಮಾರುತಿ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಒಂದು ಕಡೆ ವಿಜೇಂದ್ರ ಹಟಾವೋ ವಿಜೇಂದ್ರ ಬಚಾವೋ ಅನ್ನುವಂಥ ಒಂದು ಪರಿಸ್ಥಿತಿ ಬಿಜೆಪಿಯಲ್ಲಿದೆ. ಸೊ ಏನು ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಬಹುದು? ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬಹುದಾ ಅಥವಾ ಅವ್ರನ್ನೇ ಕಂಟಿನ್ಯೂ ಮಾಡಬಹುದಾ ಅಂತ? ವಸಂತ, ರಾಜ್ಯ ಬಿಜೆಪಿಯಲ್ಲಿ ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಅಂದ್ರೆ ನಿನ್ನೆ ಒಂದು ವೀಕ್ಷಕರ ತಂಡ ಕೂಡ ರಾಜ್ಯಕ್ಕೆ ಆಗಮಿಸಿದ್ದಂಥದ್ದು. ಪ್ರಮುಖವಾಗಿ ಬಿಜೆಪಿ ರಾಷ್ಟ್ರೀಯ ಜಂಟಿ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಆಗಿರ್ಬೋದು ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಿರ್ಬೋದು, ಅದೇ ರೀತಿಯಾದಂತೆ ರಾಷ್ಟ್ರೀಯ ಉಪಾಧ್ಯಕ್ಷ ಜೈ ಪಾಂಡಾ ಅವರು ಕೂಡ ಬಂದು ರಾಜ್ಯಕ್ಕೆ ನಿನ್ನೆ ಎಲ್ಲಾ ನಾಯಕರನ್ನ ಕರೆಸಿ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡಿರೋದು. ಅಂದ್ರೆ ರಾಜ್ಯ ಇರುವಂತಹ ರಾಜ್ಯಾಧ್ಯಕ್ಷರನ್ನ ಮುಂದುವರಿಸಬೇಕು ಅಥವಾ ಬದಲಾವಣೆ ಮಾಡ್ಬೇಕೆಂಬ ಬಗ್ಗೆ ಮತ್ತು ನಿಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ನೀಡಿ ಅಂತ ಕೂಡ ಒಂದು ಅಭಿಪ್ರಾಯನ ಸಂಗ್ರಹ ಮಾಡಿರುವಂತದ್ದು ಒಂದು ಕಮಿಟಿ. ಅದರಿಂದಾಗಿ ಇದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಪರ ವಿರೋಧ ಕೂಡ ನಿನ್ನೆ ಕಮಿಟಿಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಅಲ್ಲಿ ವ್ಯಕ್ತವಾಗಿರುವಂತದ್ದು. ಒಂದ್ ಕಡೆ ವಿಜಯೇಂದ್ರ ಪರ ಇರುವಂತದ್ದು ಮತ್ತೆ ಅದೇ ಯಡಿಯೂರಪ್ಪ ಕುಟುಂಬ ಪರ ಇರುವಂತ ನಾಯಕರು ಹೇಳಿರುವಂತದ್ದು ಇಲ್ಲ, ವಿಜಯೇಂದ್ರ ತುಂಬಾ ಚೆನ್ನಾಗಿ ಪಕ್ಷ ಸಂಘಟನೆ ಮಾಡ್ತಿರುವಂತದ್ದು ಮತ್ತೆ ಮಾಸ್ ಇಮೇಜ್ ಇದೆ. ಅದೇ ರೀತಿ ಈಗ ಏನಾದ್ರು ನಾವು ಬದಲಾವಣೆಗೆ ಕೈ ಹಾಕಿದ್ದೆ ಆದಲ್ಲಿ ಹಿಂದೆ ಯಡಿಯೂರಪ್ಪ ಪಕ್ಷವನ್ನ ಬಿಟ್ಟಾಗ ಎಷ್ಟೆಲ್ಲ ಸಮಸ್ಯೆ ಆಗುತ್ತೋ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗ್ದಾಗಲೂ ಕೂಡ ಅಷ್ಟೇ ಸಮಸ್ಯೆ ಆಗುತ್ತೆ. ಅವ್ರನ್ನ ಕೈ ಬಿಡಬೇಡಿ ಅಂತ ಕೂಡ ಅವ್ರನ್ನೇ ಮುಂದುವರಿಕೆಗೆ ಮತ್ತು ಮುಂದಿನ ವಿಧಾನಸಭೆ ಚುನಾವಣೆ ಬರುತ್ತೆ ಅಲ್ಲಿವರೆಗೂ ಕೂಡ ಅವರೇ ಮುಂದುವರಿಸಿ, ಅಂದ್ರೆ ಮುಂದಿನ 3 ವರ್ಷಗಳ ಕಾಲ ಅವರೇ ರಾಜ್ಯಾಧ್ಯಕ್ಷರಾಗಿ ಇರ್ಲಿ ಅಂತ ಕೆಲ ನಾಯಕರು ಕೂಡ ಒಂದು ವರದಿ ಅಂದ್ರೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಇನ್ನೊಂದ್ ಕಡೆ ನೋಡೋದಾದ್ರೆ ವಿಜಯೇಂದ್ರ ವಿರುದ್ಧ ಅಥವಾ ಕೆಲ ನಾಯಕರು ಹೇಳಿರುವಂತದ್ದು ಬೇಡ, ವಿಜಯೇಂದ್ರ ಇಲ್ಲಿವರೆಗೂ ಸಾಕು, ಮುಂದುವರಿಯುವಂತದ್ದು ಬೇಡ. ಯಾಕೆಂದ್ರೆ ಅವ್ರು ಏಕಪಕ್ಷೀಯವಾಗಿ ಪಕ್ಷದಲ್ಲಿ ನಡ್ಕೊಳ್ತಿರೋದೆ ಮತ್ತೆ ಅದೇ ರೀತಿ ಹಿಂದೆ ಯಡಿಯೂರಪ್ಪನವ್ರು ಯಾವ ರೀತಿ ಪಕ್ಷವನ್ನ ತಮ್ಮ ಹತೋಟಿಯಲ್ಲಿ ತೆಗೆದುಕೊಂಡಿದ್ರೆ ಅದೇ ರೀತಿ ವಿಜಯೇಂದ್ರ ಅವರು ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಮುಂದಿನ ಸಿಎಂ ನಾನೇ ಅಂತ
ಬಿಂಬಿಸ್ಕೊಳ್ತಿದ್ದಾರೆ. ಇದರಿಂದ ಪಕ್ಷದಲ್ಲೂ ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಿದೆ. ಅದರಿಂದಾಗಿ ಅವರು ಮುಂದುವರಿಯೋದು ಬೇಡ ಅಂತ ಕೂಡ ಕೆಲವರು ಒತ್ತಾಯ ಮಾಡಿರುವಂತದ್ದು, ಅಂದ್ರೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇನ್ನೊಂದ್ ಕಡೆ ತಟಸ್ಥವಾಗಿರುವಂತಹ ಬಣವರು ಕೂಡ ಈ ಬಿಜೆಪಿ ನಡೀತಿರುವಂತಹ ಹಲವು ವಿಚಾರಗಳಿಗೆ ಬ್ರೇಕ್ ಹಾಕಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ, ಯಾರು ಅಧ್ಯಕ್ಷರ ಆಗಿ ಆಯ್ಕೆ ಮಾಡ್ತಾರೋ ಅವ್ರನ್ನ ನಾವು ಮುಂದುವರಿಸ್ತೇವೆ ಅಂತ ಕೂಡ ಕೆಲ ನಾಯಕರು ಹೇಳಿರೋದು. ಕೆಲವೊಂದ್ ಕಡೆ ಕಾಂಗ್ರೆಸ್ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಗೊಂದಲ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಇರುವಂತದ್ದು. ಅದರಿಂದಾಗಿ ವರದಿ ಪಡೆದಿರುವಂತ ವಿಚಾರದಲ್ಲೂ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ನಿನ್ನೆ ಬಂದಂತ ಒಂದು ಕಮಿಟಿ ಈಗ ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ಸಲ್ಲಿಸುತ್ತೆ. ಆ ನಂತರ ಅವ್ರು ಏನ್ ತೀರ್ಮಾನ ಕೈಗೊಳ್ಳುತ್ತಾರೆ ಎಂಬುದು ಕೂಡ ಕಾದು ನೋಡ್ಬೇಕು. ವಸಂತ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.